ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಶ್ರೀ ಸದ್ಗುರು ಸಿದ್ಧಾರೂಢರ ಆಶೀರ್ವಾದದಿಂದ ನಾವೆಲ್ಲ ಹಿಂದಿನ ಒಂದು ವಿಡಿಯೋದೊಳಗೆ ಕೇಳಿದಂಗೆ ಬಸವಣ್ಣಪ್ಪ ಮತ್ತು ಗುರಮ್ಮ ದಂಪತಿಗಳು ಆ ಸದ್ಗುರು ಸಿದ್ಧಾರೂಢರ ಆಶೀರ್ವಾದವನ್ನು ಪಡ್ಕೊಂಡ ಸಿದ್ಧಾರೂಢರು ಹೇಳಿದಂಗೆ 10 ರೂಪಾಯಿಯಿಂದ ಆ ದಂಪತಿಗಳು ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ವ್ಯಾಪಾರವನ್ನು ಪ್ರಾರಂಭ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದ ಸದ್ಗುರು ಸಿದ್ಧಾರೂಢರ ಒಂದು ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುವಿನ ದರ್ಶನವನ್ನು ಪಡೆದುಕೊಂಡು ಬಂದ ತಮ್ಮ ದಿನನಿತ್ಯದ ಕಾಯಕದೊಳಗೆ ತೊಡಗುತ್ತಿದ್ದರು. ಆ ಬಸವಣ್ಣಪ್ಪ 10 ರೂಪಾಯಿಯಿಂದ ಸಣ್ಣದಾಗಿ ವ್ಯಾಪಾರ ಪ್ರಾರಂಭ ಮಾಡಿದ್ದ. ಅದು ಸದ್ಗುರುವಿನ ಒಂದು ಆಶೀರ್ವಾದದಿಂದ ದಿನಕ್ಕೆ ದಿನ ಬೆಳೀತಾ ಆತ ಒಳ್ಳೆ ಸಮೃದ್ಧವಂತನಾದ. ಹಿಂಗೆ ನಡೀತಿರ್ತಕ್ಕಂಥ ಕಾಲದೊಳಗೆ ಆ ದಿನಾಲೂ ಸದ್ಗುರುವಿನ ಸನ್ನಿಧಿಗೆ ಹೋಗ್ತಕ್ಕಂಥ ಬಸವಣ್ಣಪ್ಪ ಮತ್ತು ಗುರಮ್ಮ ಬರಬರ್ತಾ ಏನು ಮಾಡಾಕತ್ತಿದ್ರು ಅಂದ್ರೆ ವಾರಕ್ಕೊಮ್ಮೆ ಹೊಂಟರು. ಯಾಕಂದ್ರೆ ಇವರ ವ್ಯವಹಾರನ ಭಾಳ ಜೋರಾಗಿ ನಡೆಯಕತ್ತಿತ್ತು. ಹೀಗಾಗಿ ದಿನಾಲೂ ಹೋಗೋರು ವಾರಕ್ಕೊಮ್ಮೆ ಹೊಂಟರು. ಮುಂದೆ ಬರಬರ್ತಾ ವಾರಕ್ಕೊಮ್ಮೆ ಹೋಗೋರು ಹುಣ್ಣಿಮೆಗೊಮ್ಮೆ ಹೊಂಟರು, ಅಮಾವಾಸ್ಯೆಗೊಮ್ಮೆ ಹೊಂಟರು. ಹಿಂಗೆ ವರ್ಷ 2 ವರ್ಷ ದಾಟಿದ ಮೇಲೆ ಹುಣ್ಣಿಮೆ ಅಮಾವಾಸ್ಯೆಗೆ ಹೋಗೋದು ಬಿಟ್ಟು ತಿಂಗಳಿಗೊಮ್ಮೆ ಹೋಗಾಕತ್ತಿರು. ಯಾಕಂತಂದ್ರೆ ಇವರ ವ್ಯಾಪಾರ ಈ ಪ್ರಮಾಣದೊಳಗೆ ಆ ಸದ್ಗುರುವಿನ ಆಶೀರ್ವಾದದಿಂದ ಬೆಳೆದಿತ್ತಲ್ಲ, ಇವರಿಗೆ ಮಠಕ್ಕೆ ಹೋಗಾಕ ಟೈಮನ ಸಿಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ಇವರು ವ್ಯಾಪಾರ ಜೋರಾಗಿ ನಡೀತು. ಬರಬರ್ತಾ ತಿಂಗಳಿಗೊಮ್ಮೆ ಹೋಗೋರು 6 ತಿಂಗಳಿಗೊಮ್ಮೆ ಹೊಂಟರು. ಮುಂದೆ 4-5 ವರ್ಷ ಅಷ್ಟೊತ್ತಿಗೆ ಆ ಬಸವಣ್ಣಪ್ಪ ಆ ಊರಿಗೆನ ದೊಡ್ಡ ಶ್ರೀಮಂತಾಗಿದ್ದ. ಎತ್ತು ನೋಡಿದ್ರು ಆ ಊರಿನ ಜನ ಎಲ್ಲರೂ ಆತನಿಗೆ ನಮಸ್ಕಾರ ಮಾಡುವವ್ರನ್ನ. ಹೀಗಾಗಿ ಆ ಬಸವಣ್ಣಪ್ಪಗ ಸ್ವಲ್ಪ ಸೊಕ್ಕನ್ನುವಂಥದ್ದು ತೆಲಿಗೇರಿತ್ತು. ಹೀಗಾಗಿ 6 ತಿಂಗಳಿಗೊಮ್ಮೆ ಮಠಕ್ಕೆ ಹೋಗುವಂಥವ ವರ್ಷಕ್ಕೊಮ್ಮೆ ಹೊಂಟ. ಹಿಂಗೆ ಅವ ಮಾಡಕತ್ತಿದ ಮೇಲೆ ಯಾವಾಗ ಅವ ಸದ್ಗುರುವಿನ ಆಶೀರ್ವಾದವನ್ನು ಮರೆತು, ಯಾವಾಗ ಆ ಸಿದ್ಧಾರೂಢರನ್ನು ಮರೆತು, ಆವಾಗ ಆ ಸದ್ಗುರು ಸಿದ್ಧಾರೂಢರು ಕೂಡ ಇವನನ್ನು ಮರೆತು ಬಿಟ್ಟರು. ಯಾಕೆ ಮರೆತರು ಅಂತಂದ್ರೆ, ನಾವು ಎಲ್ಲಿವರೆಗೂ ಸದ್ಗುರು ದೇವರ ಒಂದು ನೆನಹಿನಲ್ಲಿ ನಾಮಸ್ಮರಣೆಯಲ್ಲಿ ಆತನ ಪಾದ ಸೇವೆಯಲ್ಲಿ ಇರ್ತೇವೋ ಅಲ್ಲಿವರೆಗೂ ಮಾತ್ರ ಆ ಸದ್ಗುರು ನಮ್ಮ ಮ್ಯಾಲ ಕೃಪಾ ಕಟಾಕ್ಷವನ್ನು ಇಟ್ಟಿರ್ತಾನೆ. ತನ್ನ ದೃಷ್ಟಿಯನ್ನು ನಮ್ಮ ಮ್ಯಾಲ ಸದಾಕಾಲ ಇಟ್ಟಿರ್ತಾನೆ. ಯಾವಾಗ ಆ ಸದ್ಗುರುವಿನ ಒಂದು ಆಶೀರ್ವಾದದಿಂದ ನಾವು ಬೆಳೆದು ಸಿರಿ ಸಂಪತ್ತುಳ್ಳವರಾಗಿ ಧನಧಾನ್ಯ ಸಮೃದ್ಧಿಯಾಗಿ ಆ ಒಂದು ಸಿರಿ ಸಂಪತ್ತಿನ ನಿರ್ವಹಣೆಯಲ್ಲಿ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಇಟ್ಟುಕೊಂಡಂಥ ಸದ್ಗುರುವನ್ನು ನಾವು ಮರೆತರೆ ಆವಾಗ ಆ ಸದ್ಗುರು ಕೂಡ ನಮ್ಮನ್ನು ಮರಿತಾನೆ. ಆ ಸದ್ಗುರು ಮರೆತ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಕ್ಕತಿ ಅಂತಂದ್ರೆ, ನಮ್ಮ ಮನೆ ಬಾಗಿಲದೊಳಗೆ ನಮ್ಮ ಪಾಪ ಪುಣ್ಯಾನುಸಾರವಾಗಿ ಸಾಕಷ್ಟು ದುಷ್ಟಶಕ್ತಿಗಳು ನಮ್ಮ ಮನೆಯೊಳಗೆ ಪ್ರವೇಶ ಮಾಡೋಕೆ ಬಂದು ನಿಂತಿರ್ತಾವೆ. ಎಲ್ಲಿವರೆಗೂ
ನಾವು ಸದ್ಗುರುವಿನ ನಾಮಸ್ಮರಣೆಯಲ್ಲಿ ಇರ್ತೇವೋ ಅಲ್ಲಿವರೆಗೂ ಆ ಸದ್ಗುರುನಾಥ ನಮ್ಮನ್ನು ನಮ್ಮ ಮನೆ ಬಾಗಿಲದೊಳಗೆ ನಿತ್ತ ಕಾಯ್ತಿರ್ತಾನೆ. ಆ ಸದ್ಗುರುವನ್ನು ನೋಡಿದಂಥ ಆ ದುಷ್ಟಶಕ್ತಿಗಳು ನಮ್ಮ ಮನೆಯೊಳಗೆ ಪ್ರವೇಶ ಮಾಡಲಿಕ್ಕಾಗ್ದನ ಹೊರಗೆ ನಿಂತಿರ್ತಾವ. ಯಾವಾಗ ಇವನ ಮನೆಯೊಳಗೆ ನಾವು ಪ್ರವೇಶ ಮಾಡಿ ಇವನಿಗೆ ತೊಂದರೆ ಕೊಟ್ಟೆವು ಅಂತೇಳಿ ಹೊರಗ ದಾರಿ ಕಾಕೊಂತ ನಿಂತಿರ್ತಾವು. ಆದ್ರೆ ಆ ಸದ್ಗುರುವಿನ ಒಂದು ಅಭಯ ಆಶೀರ್ವಾದದಿಂದ ಆ ಯಾವ ಭಕ್ತನಿಗೂ ಯಾವುದ ತೊಂದರೆ ಆಗೋದಿಲ್ಲ. ಆದ್ರೆ ಯಾವಾಗ ನಾವು ಮರ್ತೀವೋ, ಯಾವಾಗ ನಾವು ಸದ್ಗುರುವಿನ ಒಂದು ಕೃಪಾದೃಷ್ಟಿಯಿಂದ ದೂರ ಆಗ್ತೀವೋ, ಆವಾಗ ಅತಿ ಸಹಜವಾಗಿ ದುಷ್ಟಶಕ್ತಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾವ, ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿ ನಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಹಿಂಗೆ ಈ ಬಸವಣ್ಣಪ್ಪನ ಪರಿಸ್ಥಿತಿ ಮುಂದೆ ಏನಾಯ್ತು ಅಂತಂದ್ರೆ, ತನ್ನ ಶ್ರೀಮಂತಿಕೆಯೊಳಗೆ ಸಾಕಷ್ಟು ಆಳು ಕಾಳುಗಳನ್ನು ಇಟ್ಟುಕೊಂಡಿದ್ದ. ಲೆಕ್ಕಪತ್ರ ಬರಲಿಕ್ಕೆ 4-5 ಜನ ಗುಮಾಸ್ತರಿದ್ದರು. ಹಂಗೆ ಮನೆಯಿಂದ ಅಂಗಡಿಯಿಂದ ಮನೆಗೆ ಹೋಗಿ ಬರಾಕ ಒಂದು ಕುದುರೆ ಮತ್ತು ಟಾಂಗಾನು ಇಟ್ಕೊಂಡಿದ್ದ. ಒಂದು ದಿವಸ ಏನಾಯ್ತು ಅಂತಂದ್ರೆ, ಒಳ್ಳೆ ಮದದಿಂದ ಸದ್ಗುರುವಿನ ನಾಮಸ್ಮರಣೆ ಇಲ್ಲದ ಟಾಂಗಾದೊಳಗೆ ಕುಂತ್ಕೊಂಡ ತನ್ನ ವ್ಯಾಪಾರದ ಸ್ಥಳಕ್ಕೆ ಅಂಗಡಿಗೆ ಹೊಂಟಿದ್ದ. ಹೋಗುವಂಥ ಟೈಮ್ದೊಳಗೆ ದಾರಿಯೊಳಗೆ ಒಂದು ಕಣ್ಣು ಕಾಣಲಾರದ ಕಿವಿ ಕೇಳಲಾರದಂಥ ಮುದುಕಿ ಇವರ ಟಾಂಗಾಕ ಅಡ್ಡ ಬಂದ ಆ ಕುದುರೆಗೆ ಬಡ್ದ ಆ ಮುದುಕಿ ಬಿದ್ದ ಸತ್ತು ಹೋಕತಿ. ಆವಾಗ ಅಲ್ಲಿದ್ದಂಥ ಸುತ್ತಮುತ್ತಲಿದ್ದಂಥ ಜನ ಆ ಟಾಂಗಾವನ್ನು ತೆರವಿ ಆ ಬಸವಣ್ಣಪ್ಪನ ಕೆಳಗಿಳಿಸಿ ಮನಸ್ಸಿಗೆ ಬಂದಂಗೆ ತಳಿಸ್ಕಾರ ಆತನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಒಪ್ಪಿಸಿದ ನಂತರ ಆತ ಸೆರೆಮನೆಯ ವಾಸವನ್ನು ಅನುಭವಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಇತ್ತ ಅವನ ಮನೆಯೊಳಗೆ ಸದ್ಗುರುವಿನ ಆಶೀರ್ವಾದದಿಂದ ಉಳಿದಂಥ ಆ 2 ಮಕ್ಕಳು ಮತ್ತು ಗುರಮ್ಮ ತನ್ನ ಗಂಡ ಸೆರೆಮನೆಯ ಸೇರಿದ್ದನ್ನು ಕೇಳಿ ಚಿಂತೆ ಮಾಡ್ತಾ ದಿನಗಳನ್ನು ದೂಡ್ತಾ ಗಂಡನ ವ್ಯಾಪಾರವನ್ನು ನೋಡ್ತಾ ಹೋಗ್ತಿರ್ತಾಳೆ. ಆವಾಗ ಇದ್ದಕ್ಕಿದ್ದಂಗೆ ಒಂದು ದಿನ ರಾತ್ರಿ ಆ ಒಂದು ಬಸವಣ್ಣಪ್ಪನ ಮನೆಗೆ 4 ಜನ ಕಳ್ಳರು ಬಂದ ಮನೆಯಲ್ಲಿದ್ದಂಥ ಎಲ್ಲ ಸಿರಿ ಸಂಪತ್ತನ್ನು, ರೊಕ್ಕ ರೂಪಾಯಿ, ಬೆಳ್ಳಿ ಬಂಗಾರ, ದವಸ ಧಾನ್ಯ ಎಲ್ಲವನ್ನು ಹೊತ್ಕೊಂಡು ಹೋಗ್ತಾರ. ಹೊತ್ಕೊಂಡು ಹೋಗುವಾಗ ಅವ್ರು ಹಂಗೆ ಹೋಗೋದಿಲ್ಲ, ಆ ಮನೆಗೆ ಬೆಂಕಿ ಹಚ್ಚಿ ಹೋಗಿಬಿಡ್ತಾರೆ. ಆವಾಗ ಮನೆಯೊಳಗೆ ಸರಿ ರಾತ್ರಿಯಲ್ಲಿ ಮಲಗಿಕೊಂಡಂಥ ಗುರಮ್ಮ ಮನೆಗೆ ಬೆಂಕಿ ಬಿದ್ದಿದ್ದು ಕಂಡ ತನ್ನ 2 ಮಕ್ಕಳನ್ನ ಕಟ್ಟಿಕೊಂಡ ಬದುಕಿದ್ರೆ ಸಾಕು ಅಂತೇಳಿ ತಿಳ್ಕೊಂಡ ಮನೆಯಿಂದ ಹೊರಗೆ ಓಡಿ ಬರ್ತಾಳೆ. ಹೊರಗೆ ಓಡಿ ಬಂದ ಹೊಳ್ಳಿ ನಿತ್ತು ಮನೆ ನೋಡ್ತಾಳೆ. ಮನೆ ದಗ ಉರಿತಿರ್ತೈತಿ. ಆವಾಗ ಇದನ್ನು ಕಂಡಂಥ ಆ ಗುರಮ್ಮ ವಿಚಾರ ಮಾಡ್ತಾಳೆ, ಹೇ ಪರಮಾತ್ಮ, ಹೇ ಸದ್ಗುರು ಸಿದ್ಧಾರೂಢ, ನಮಗೆ ನೀ ಆಶೀರ್ವಾದ ಮಾಡಿದಪ್ಪ. ಆ ಆಶೀರ್ವಾದ ಬಲದಿಂದ ನಾವಿಷ್ಟೆಲ್ಲ ಬೆಳೆದ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಾದಂಥ ಪರಿಸ್ಥಿತಿಯೊಳಗೆ ಇದ್ದಂಥ ನಾವು ಇವತ್ತು ಊರಿಗೆ ಶ್ರೀಮಂತರಾಗಿ ಉಳಿದೇವಿ. ಆದ್ರೆ ಈ ಶ್ರೀಮಂತಿಕೆ ಅಮಲಿನೊಳಗೆ ನಿನ್ನನ್ನು ಮರ್ತೀವಪ್ಪ, ನಿನ್ನ ಸ್ಮರಣೆಯನ್ನು ಮರ್ತೀವಪ್ಪ, ನಿನ್ನ ಮಠಕ್ಕೆ ಬರೋದೂ ನಾವು ಮರ್ತೀವಪ್ಪ. ನಮಗೆ ಇದರ ಪಾಠ ಯೋಗ್ಯ ಶಿಕ್ಷಣ ನಮಗೆ ಕೊಟ್ಟಿಪ್ಪ ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಗಳು ಆ ಮಕ್ಕಳನ್ನು ಕಟ್ಕೊಂಡ ಅಳ್ತಾ ಸಿದ್ಧಾಶ್ರಮಕ್ಕೆ ಬರ್ತಾಳೆ. ಆ ಬೆಳಗಿನ ಜಾವದೊಳಗೆ ಬಂದ ಸದ್ಗುರು ಸಿದ್ಧಾರೂಢರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಅಳ್ತಾ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊತಾಳೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಗುರಮ್ಮ, ಈಗ ಏನಾಗೈತಿ ಅಂತ ನೀ ಹೇಳಕತ್ತೀವ, ಏನಾಗಬೇಕಾಗಿತ್ತು ಅದು ಆಗೈತಿ.
ಎಲ್ಲಿವರೆಗೂ ಸದ್ಗುರುವಿನ ಒಂದು ನಾಮಸ್ಮರಣೆಯೊಳಗೆ ಇರ್ತೀರೋ ಅಲ್ಲಿವರೆಗೂ ಸದ್ಗುರು ಅಂತಕ್ಕಂಥವ ನಿಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರಿರ್ತಾನೆ. ಆ ಒಂದು ಕೃಪಾದೃಷ್ಟಿಯಿಂದ ನಿಮಗೆ ಯಾವುದೋ ತೊಂದರೆ ಬರುವಂಗೆ ನೀವು ಜೀವನಾನ ನಡೆಸ್ತಿರ್ತೀರಿ. ನೀವು ಯಾವಾಗ ಸದ್ಗುರುವಿನ ನಾಮಸ್ಮರಣೆಯನ್ನು ಮರಿತೀರೋ ಆವಾಗ ಸಹಜವಾಗಿ ಸದ್ಗುರುನು ಕೂಡ ನಿಮ್ಮನ್ನು ಮರಿತಾನ. ಆವಾಗ ಸದ್ಗುರು ಯಾವಾಗ ನಿಮ್ಮನ್ನು ಮರೆತೋ ಆವಾಗ ನಿಮ್ಮ ಮ್ಯಾಲೆ ಇಟ್ಟಂಥ ಆ ಕೃಪಾದೃಷ್ಟಿ ದೂರಾಗಿ ಹೋಗ್ತೈತಿ. ಅದಕ್ಕೆ ನೀವು ಇಂಥ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಗೈತಿ. ಈಗಾರ ಏನಾಗೈತಿ, ನಿನ್ನ ಗಂಡ ನಾಳೆನ ಬಿಡುಗಡೆಯಾಗಿ ಬರ್ತಾನೋ ಅಂತೇಳಿ ತಿಳ್ಕೊಂಡ ಆ ಸದ್ಗುರು ಸಿದ್ಧಾರೂಢರು ಆಶೀರ್ವಾದ ಮಾಡ್ತಾರೆ. ಆ ಸದ್ಗುರುಗಳ ಒಂದು ಆಶೀರ್ವಾದದಿಂದ ಆ ಕೋರ್ಟಿನೊಳಗೆ ಅವತ್ತಿನ ದಿವಸ ಆ ಬಸವಣ್ಣಪ್ಪಂದು ಜವಾಬ್ ಇರ್ತೈತಿ. ಆ ಜವಾಬ್ದೊಳಗೆ ವಕೀಲರು ವಾದ ವಿವಾದ ಮಾಡುವಂಥ ಟೈಮ್ದೊಳಗೆ ಅಲ್ಲಿ ಇದ್ದಂಥ ಸಾಕ್ಷಿಗಳೆಲ್ಲ ಸಾಕ್ಷಿಗೆ ಹೇಳ್ತಾರೆ. ಏನು ಹೇಳ್ತಾರೋ ಅಂತಂದ್ರೆ, ಇದ್ರಾಗ ಬಸವಣ್ಣಪ್ಪಂದಾಗಲಿ ಆ ಟಾಂಗ ಹೊಡ್ಯಾವಂದಾಗಲಿ ಏನೂ ತಪ್ಪಿಲ್ರಿ. ಆ ಮುದುಕಿಗೆ ಕಣ್ಣೂ ಕಾಣ್ತಿದ್ದಿಲ್ಲ, ಕಿವಿನೂ ಕೇಳ್ತಿದ್ದಿಲ್ಲ. ಈ ಟಾಂಗ ಹೊಡ್ಯಾವ ಆಕೆಗೆ ಸರಿ 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 ಮುದುಕಿ ಸರಿ ಮುದುಕಿ ಅಂತೇಳಿ ಎಷ್ಟು ಒದರಿ ಕೂಗಿ ಹೇಳಿದ್ರು ಆ ಮುದುಕಿ ಕೇಳಲಿಲ್ಲ. ಹೀಗಾಗಿ ಆ ಮುದುಕಿನ ಈ ಟಾಂಗಾಕ್ಕೆ ಹಾದ ಕಾರ ಬಡದ ಬಿದ್ದು ಸತ್ತತ್ರಪ್ಪ. ಇದ್ರಾಗ ಟಾಂಗ ಹೊಡ್ಯಾವಂದು ಏನು ತಪ್ಪಿಲ್ಲ, ಆ ಬಸವಣ್ಣಪ್ಪಂದು ಏನು ತಪ್ಪಿಲ್ಲ ಅಂತೇಳಿ ಇದ್ದಂಥ 4-5 ಸಾಕ್ಷಿಗಳು ಆ ಒಂದು ಸದ್ಗುರುವಿನ ಆಶೀರ್ವಾದದ ಮಹಿಮೆಯಿಂದ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಹೇಳಿಕೆಯನ್ನು ಕೇಳಿದಂಥ ಸಾಕ್ಷಿಯನ್ನು ಕೇಳಿದಂಥ ಆ ನ್ಯಾಯಾಧೀಶರು ಬಸವಣ್ಣಪ್ಪ ಈ ಒಂದು ಕೇಸಿನಿಂದ ಖುಲಾಸೆ ಆಗ್ಯಾನ, ಆತ ನಿರಪರಾಧಿ ಅದಾನು ಅಂತೇಳಿ ತಿಳ್ಕೊಂಡ ನ್ಯಾಯಾಧೀಶರು ಅಲ್ಲಿ ಕೋರ್ಟ್ನೊಳಗೆ ಜಜ್ಮೆಂಟನ್ನು ಪಾಸ್ ಮಾಡ್ತಾರೆ. ಆವಾಗ ಆ ಒಂದು ನ್ಯಾಯಾಧೀಶರ ಜಜ್ಮೆಂಟನ್ನು ಓದಿದಂಥ ಬಸವಣ್ಣಪ್ಪ ಅಲ್ಲಿ ಕ್ಷಣಕಾಲವು ನಿಲ್ಲದಾರ್ದನ ನನ್ನನ್ನು ಯಾವಾಗ ಬಿಟ್ಟಾರು ಅಂತೇಳಿ ತಿಳ್ಕೊಂಡ ಓಡ್ತಾ 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 ಒಂದೇ ಉಸಿರಿನೊಳಗೆ ನೇರವಾಗಿ ಸಿದ್ಧಾರೂಢರ ಮಠಕ್ಕೆ ಬರ್ತಾನೆ. ಯಾಕಂದ್ರೆ ಅವ ಹಿಂದೆ ಹೆಂಗಿದ್ದ, ಈಗ ಹೆಂಗಾಗಿದ್ದ, ಹೊಳ್ಳೆ ಆ ಸದ್ಗುರುವಿನ ಮರ್ತದ್ದಕ್ಕೆ ಏನು ಪರಿಸ್ಥಿತಿ ಅವನಿಗೆ ಬಂತು ಅನ್ನುವಂಥದ್ದು ಎಲ್ಲವನ್ನು ಆ ಸೆರೆಮನೆಯೊಳಗಿದ್ದಾಗ ಮೆಲುಕು ಹಾಕಿದ್ದ. ಆ ಮೆಲುಕು ಹಾಕಿದಂಥ ನೆನಪಿನಿಂದ ಸದ್ಗುರುವಿನ ಪಾದಕ್ಕೆ ಓಡೋಡಿ ಬಂದ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಆವಾಗ ಸದ್ಗುರುಗಳು ಹೇಳ್ತಾರೆ, ಹೇಳಪ್ಪ ಬಸವಣ್ಣಪ್ಪ, ಈಗೇನಾಗೈತಿ, ಆದದ್ದೆಲ್ಲ ಆಗೈತಿ, ಇನ್ನು ಮುಂದರ ನೀನು ಆ ಒಂದು ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಸದಾ ಆತನ ಕಡೆ ಲಕ್ಷ್ಯ ಇಟ್ಕೊಂಡು ನಿನ್ನ ಜೀವನ ಮಾಡು ಅಂತೇಳಿ ತಿಳ್ಕೊಂಡು ಸಿದ್ಧಾರೂಢರು ಹೇಳ್ತಾರೋ. ಆವಾಗ ಆ ಬಸವಣ್ಣಪ್ಪ ಅಂತಾನು, ಯಪ್ಪ ನನಗೆ ಈ ವ್ಯಾಪಾರವೂ ಬೇಡ, ಸಿರಿ ಸಂಪತ್ತಿಗೂ ಬೇಡ, ಮೊದಲು ನಮ್ಮನ್ನು ಹೆಂಗೆ 1 ಪೈಸೆ 2 ಪೈಸೆ ಇಟ್ಟಿದ್ದೆಲ್ಲ ಹಂಗೆ ಇಡಪ್ಪ. ಅಂದ್ರೆ ನಮಗೆ ಆ ಸದ್ಗುರುವಿನ ನೆನಪಕ್ಕತಿ, ನಿನ್ನ ಸ್ಥಾನಕ್ಕೆ ನಾವು ದಿನಾಲೂ ತಪ್ಪದಂಗೆ ಬರ್ತೇವಪ್ಪ. ನಮಗೆ ಈ ಶ್ರೀಮಂತಿಕೆ ಕೊಡಬೇಡ, ಈ ಶ್ರೀಮಂತಿಕೆ ಕೊಟ್ಟು ಅಂದ್ರೆ ಇದರ ಅಮೂಲ್ಯನೊಳಗೆ ನಾವು ನಿನ್ನನ್ನು ಮರಿತೀವಿ, ನಿನ್ನನ್ನು ನಾವು ಮರಿತೀವಿ ಅಂದ್ರೆ ನಮ್ಮನ್ನು ನೀ ಮರಿತಿ. ಇದು ಬೇಡ, ನೀ ಕೊಟ್ಟಂಥ ರೊಕ್ಕ ರೂಪಾಯಿ ಎಲ್ಲ ನೀನ ತಗೋ, ನಮ್ಮನ್ನು 2 ಹೊತ್ತು ಊಟ ಅಷ್ಟೇ ಸಿಗುವಂಗೆ ನಮಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಆ ಬಸವಣ್ಣಪ್ಪ ಅಳಿದು ಉಳಿದಂಥ ತನ್ನ ಶ್ರೀಮಂತಿಕೆಯ ಸಿರಿಯನ್ನು ಆ ಸದ್ಗುರುಗಳ ಪಾದಗಳಿಗೆ ಅರ್ಪಿಸಿ ಸದಾ ಆತ ಆ ಸದ್ಗುರುವಿನ ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಬಂದ ಅಂತೇಳಿ ನಾವಿಲ್ಲಿ ಕೇಳಿದ್ದೀವಿ. ಆದರೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಜಗತ್ತಿನೊಳಗೆ ನಮ್ಮನ್ನು ಸಂರಕ್ಷಣೆಯನ್ನು ಮಾಡುವಂಥವರು ಆ ಸದ್ಗುರುವಿನ ಹೊರತು ಬೇರೆ ಯಾರ್ಯಾರೂ ಇಲ್ಲ. ಅದಕ್ಕೆ ಆತ ನನ್ನ ಸದ್ಗುರುವನ್ನು ನೆರೆ ನಂಬಿ ಅಂದ್ರೆ ಎಲ್ಲದಕ್ಕೂ ನೀನೇ ಕಾರಣ, ನೀನೇ ಕರ್ತೃ ಅಂತೇಳಿ ತಿಳ್ಕೊಂಡ ಬಂಧುವು ನೀನೇ, ಬಳಗನೂ ನೀನೇ, ಎಲ್ಲವೂ ನೀನೇ ಅಂತ ತಿಳ್ಕೊಂಡ ತಾಯಿ ತಂದೆ ಎಲ್ಲವೂ ನೀನೇ ಅಂತೇಳಿ ನಮ್ಮ ಜೀವನದ ಆಗು ಹೋಗುಗಳ ಸರ್ವ ಭಾರವನ್ನು ಆ ಸದ್ಗುರು ಸಿದ್ಧಾರೂಢರ ಮೇಲೆ ಹಾಕಿ
ನಾವು ನಿಶ್ಚಿಂತರಾಗಿ ನಮ್ಮ ದಿನನಿತ್ಯದ ಕಾಯಕವನ್ನು ಮಾಡ್ತಾ ಹೋದದ್ದ ಕರೆ ಆದ್ರೆ ಆ ಸದ್ಗುರು ನಿಮ್ಮೆಲ್ಲರಿಗೂ ಒಂದು ಸುಖ ಸಂಪತ್ತು ಆಯುಷ್ಯ ಆರೋಗ್ಯವನ್ನು ಕೊಟ್ಟ ಕಾಪಾಡ್ತಾನು ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಜೈ ಮಂಗಲಂ, ಜೈ ನಮಃ ಪಾರ್ವತಿಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.